ಹಾಯ್, ಇದು ಫ್ರೈಡೇ ಮಾರ್ನಿಂಗ್. ನಾನಿನ್ನು ಬೆಳಗ್ಗೆ ಎದ್ಬಿಟ್ಟು 2 ಲೋಟ ಬಿಸಿನೀರಿಟ್ಟೆ. ಬಿಸಿನೀರು ಇಟ್ಟಾದಮೇಲೆ ಈ ಕಡೆ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ಇಡ್ಲಿ ಸಾಂಬಾರು ಮಾಡಬೇಕಾಗಿತ್ತು. ಅದಕ್ಕೆ ಬೇಳೆ ಬೇಯಲಿಕ್ಕಿಟ್ಟು ಕುಕ್ಕರ್ಗೆ ಈ ಕಡೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡು, ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಎತ್ತಿಟ್ಕೊಂಡಾದ್ಮೇಲೆ ಈ ಕಡೆ ನಮ್ಮ ಮನೆಯವ್ರಿಗೆ ಕಾಫಿ ಮಾಡಬೇಕಾಗಿತ್ತು. ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಟ್ಬಿಟ್ಟು ಈ ಕಡೆ ಸಾಂಬಾರಿಗೆಲ್ಲ ನಾನು ಏನೇನು ಬೇಕೋ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವು, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಮತ್ತು ಕಾಯೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು, ಲಾಸ್ಟಿಗೆ ಅದೆಲ್ಲ ಫ್ರೈ ಆದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಸ್ವಲ್ಪ ಬಾಣಲಿಗೆ ಅಂದರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು, ಎಣ್ಣೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ರುಬ್ಕೊಂಡಿರೋದನ್ನೆಲ್ಲ ಅದಕ್ಕೆ ಹಾಕಿ ಫ್ರೈ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಎತ್ತಿಟ್ಕೊಂಡು, ಮತ್ತು ಮಕ್ಕಳಿಗೆಲ್ಲ ಬಾಕ್ಸಿಗೆ ರೆಡಿ ಮಾಡಿಬಿಟ್ಟು ಅವ್ರನ್ನೂ ತಲೆ ಬಾಚಿ ಸ್ಕೂಲ್ಗೆಲ್ಲ ಕಳಿಸಿ ನಾನು ಆಚೆಗಡೆ ರಂಗೋಲಿ ಹಾಕ್ಬೇಕಾಗಿತ್ತು. ರಂಗೋಲಿನ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನೂ ತೊಳ್ಕೊಂಡು ಆಮೇಲೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಕೊಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಪೂಜೆ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಅವ್ರಿಗೆಲ್ಲ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ತಿಂಡಿನೂ ಹಾಕ್ಕೊಟ್ಟೆ. ತಿಂಡಿ ಚೆನ್ನಾಗೈತೆ ಅಂತ ಹೇಳಿದರು. ಇವತ್ತು ಡಿಮಾರ್ಟಿಗೆ ಬೇರೆ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಗ್ರೋಸರಿ ಎಲ್ಲ ತೊಗೋಬೇಕಾಗಿತ್ತು. ಅಂದರೆ ನಾನೇನು ಲಿಸ್ಟ್ ತೊಗೊಂಡೋಗಿರಲಿಲ್ಲ ಏನೇನು ಬೇಕು ಅಂತ. ಅಲ್ಲೇ ಕಣ್ಣೆದ್ರಿಗೆಲ್ಲ ಕಾಣಿಸುತ್ತಲ್ವ ಏನೇನು ಬೇಕು ಅಂತ. ಅದಕ್ಕೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಾದಮೇಲೆ ನಮ್ಮ ಮನೆಯವ್ರು ಊಟ ಬೇಕು ಅಂತ ಹೇಳಿದ್ರು. ಅದಕ್ಕೆ ಸಾಂಬಾರು ಇತ್ತಲ್ಲ, ಅದಕ್ಕೆ ಅನ್ನ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಸಾಂಬಾರು ಒಂಚೂರು ಆಮ್ಲೆಟ್ ಮಾಡಿಕೊಟ್ಟೆ. ಆಮೇಲೆ ಇದನ್ನೆಲ್ಲ ತೊಗೊಬಂದಿರೋದೆಲ್ಲ ಜೋಡಿಸ್ಕೋಬೇಕಾಯ್ತು. ಅದಕ್ಕೆ ಹಾಲಲ್ಲೆಲ್ಲ ತುಂಬ ಅಡ್ಕೊಂಬಿಟ್ಟಿದ್ದೀನಿ. ಯಾವ್ದ್ಯಾವ್ದು ಎಲ್ಲೆಲ್ಲಿ ಎತ್ತಿಡಬೇಕು ಅದೆಲ್ಲ ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು, ನನ್ನ ಮಗಳು ನೋಡಿದ್ರೆ ನನ್ನ ಬಿಟ್ಟು ಡಿಮಾರ್ಟ್ಗೆ ಹೋಗಿದ್ದೀರಾ ನೀವು ಅಂತ ಹೇಳ್ತಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ